ಮಾತಾಡ್ತಾರ. ನೀವು ಅಷ್ಟೇ ಹೇಳ್ರಿ, ಬೆಟ್ಟಿಂಗ್ ಮಾಡಿರ್ತಾರಲ್ಲ ಈ ದೇಶದಲ್ಲಿ, ಬೆಟ್ಟಿಂಗ್ ಆಗ್ತಲ್ಲ, ಬೆಟ್ಟಿಂಗ್ನವ್ರ ಹತ್ರ ದುಡ್ಡು ತೊಗೊಂತ ಇದಾರೆ ಪಾರ್ಟಿ ಆಫೀಸಿಗೆ. ಪಾರ್ಟಿ ಆಫೀಸ್ ಕಟ್ಲಿಕ್ಕೆ ಈ ದೇಶದ ಪಾರ್ಟಿ ಆಫೀಸ್ಗಳು ಬಿಜೆಪಿ ಅವ್ರನ್ನ ಕಟ್ತಾ ಇದಾರೆ. ಈ ಬೆಟ್ಟಿಂಗ್ನವ್ರ ಹತ್ರ ದುಡ್ಡು, ಯಾರು ಈ ಗೋ ಹತ್ಯೆ ಮಾಡ್ತಾರಲ್ಲ, ಗೋ ಹತ್ಯೆ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾ ಇದಾರಲ್ಲ, ಅವ್ರ ಹತ್ರ ದುಡ್ಡು ತೊಳ್ತಾ ಇದಾರೆ ಇವ್ರು. ಯಾರು ತೊಳ್ತಾ ಇದಾರೆ? ಬಿಜೆಪಿ ಏನ್ ತೊಗೊಂತಾರೆ ದುಡ್ಡು? ಎಲೆಕ್ಟ್ರಲ್ ಬಾಂಡ್ ನಲ್ಲಿ ಬೆಟ್ಟಿಂಗ್ ಮಾಡಿದವರು ಈ ಹೌಸಿ, ರಮ್ಮಿ, ಖೇಲೋ ಇಂಡಿಯಾ, ಏಕ್ ಇಂಡಿಯಾ, ಸ್ಮಾರ್ಟ್ ಇಂಡಿಯಾ, ಈ ಇಂಡಿಯಾ ಇವೆಲ್ಲ ಮಾಡಿ, ಈ ಸ್ಮಾರ್ಟ್ ಆ್ಯಪ್ಗಳು ಮಾಡಿ ರೊಕ್ಕ ಹೊಡ್ಕೊಂಡು ಹೊಂಟಾರಲ್ಲ ಜನರದು. ಮಾತಾಡಕ್ ಬಿಡ್ರಿ, ನಿಮ್ ದುಡ್ಡಲ್ಲೇ ಚಂದ ತಗೊಂಡು ಇವ್ರ ಆಫೀಸ್ಗಳು ಕಟ್ಕೊಂತ ಇದಾರೆ. ಗೋ ಮಾತೆ ಬಹಳ ದೊಡ್ಡ, ಮೊನ್ನೆ ನೋಡಿದೆ ಯಾರ್ದು, ಇವ್ರದ್ದು ಮೋದಿ ಸಾಹೇಬ್ರದ್ದು ವಿಡಿಯೋ ನೋಡಿದೆ. ಒಂದು ಸಣ್ಣ ಗೋ ಮಾತನ್ನ ಇಟ್ಕೊಂಡು ಹಿಂಗೆಲ್ಲ ರಮಿಸೋದು. ಇವತ್ತು 3ನೇ ಸ್ಥಾನದಲ್ಲಿ ಇದೀವಿ. ಬೀಫ್ ಎಕ್ಸ್ಪೋರ್ಟ್ ನಲ್ಲಿ ನಾವು 3ನೇ ಸ್ಥಾನದಲ್ಲಿ ಇದೀವಿ ದೇಶದಲ್ಲಿ. ಅವ್ರ ಹತ್ರನೂ ಚಂದ ತೊಗೊಂತಾರೆ ಇವರು. ಅವ್ರು ಚಂದ ತೊಗೊಂಡು ಎಲೆಕ್ಟ್ರಲ್ ಬಾಂಡ್ ನಲ್ಲಿ ದುಡ್ಡು ಮಾಡ್ಕೊಂಡು ಇವತ್ತು ಸುಪ್ರೀಂ ಕೋರ್ಟ್ ಅದು ಸಂಪೂರ್ಣವಾಗಿ ಅದು ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಈ ಇಂಪೋರ್ಟ್ ಎಕ್ಸ್ಪೋರ್ಟ್ ಡೆಫಿಸಿಟ್ ಎಷ್ಟಿದೆ ಕೇಳ್ರಿ ಮೊದಲು. ಇಂಪೋರ್ಟ್ ಎಕ್ಸ್ಪೋರ್ಟ್ ಡೆಫಿಸಿಟ್ ಅಂತ ಹೇಳ್ತಾರೆ, ಅದೆಷ್ಟಿದೆ ಅಂತ ಕೇಳ್ರಿ. ವಿಕಸಿತ್ ಭಾರತನ ನಾವೆಲ್ಲ ಗೌರವಿಸೋಣ, ಅದು ಬೇರೆ ಪ್ರಶ್ನೆ. ಅವ್ರು ಯಾವಾಗ್ಲೂ ಹಿಂಗೆ ಹೇಳೋಗ್ಬಿಟ್ರು, ಆಯ್ತಾ? ಯಾವ್ದನ್ನ ಸ್ಪೆಸಿಫಿಕ್ ಹೇಳ್ಬೇಕಲ್ಲ, ಯಾವ ಫೀಲ್ಡ್ ಅಲ್ಲಿ ಗುರು ಆಗಿದೀವಿ. ಮಾಹಿತಿ ತಂತ್ರಜ್ಞಾನ ಏನೈತಿ? ಅದೇ ರೀಲ್ಸ್, ಇನ್ಸ್ಟಾಗ್ರಾಮ್ ಭಾರತ ಸರ್ಕಾರದ, ಫೇಸ್ಬುಕ್ ಭಾರತ ಸರ್ಕಾರದ. ಅಲ್ಲ ವಿದ್ಯುತ್ ಉತ್ಪಾದನೆ ಹೆಂಗಿದ್ರು ಜಾಸ್ತಿ ಆಗತ್ತೆ, ಪ್ರತಿ ವರ್ಷನೂ ಆಗತ್ತೆ. ಅದಲ್ಲ ನಾವು ಮಾತಾಡ್ತಕ್ಕಂಥದ್ದು ಸಾರ್ವಜನಿಕ ಜೀವನದಲ್ಲಿ. ಎಸ್, ಇವನ್ ಎಕ್ಸ್ಟೆಂಟ್ ಎಷ್ಟಾಗಿದೆ ಅದ್ರ ಬಗ್ಗೆ ಕುತ್ಕೊಂಡು ಚರ್ಚೆ ಮಾಡೋಣ. ಅದ್ರ ಬಗ್ಗೆ ಪವರ್ ಪ್ರೈಸ್ ಕೂಡ ಜಾಸ್ತಿ ಆಗಿದೆ. ಪವರ್ ಪ್ರೈಸ್ ಯಾಕೆ ಜಾಸ್ತಿ ಆಗಿದೆ? ಕೋಲ್ ಮೈನಿಂಗ್ ಯಾರ್ಯಾರು ಸಿಕ್ಕಿದೆ ಈ ದೇಶದಲ್ಲಿ? ಕೋಲ್ ಮೈನ್ಸ್ ಮಿನಿಸ್ಟರ್ ಇದ್ರಲ್ಲ ಅವರು ಯಾರ್ಯಾರಿಗೆ ಕೋಲ್ ಬ್ಲಾಕ್ಸ್ಗಳು ಅಲಾಟ್ ಆಗಿದಾವೆ? ಇವ್ರ ಕಾಲದಲ್ಲಿ PSU ಕಂಪ್ನಿಗಳು ಎಷ್ಟು ಮಾರಿದಾರೆ ಗೊತ್ತಾ? ನೀವು ಕೇಳ್ತಾರೆ ಯಾರಕ್ಕೆ? ನಾವು ದಯಮಾಡಿ ಕೇಳಿ ಅವರಿಗೆ. ನಿಮ್ಮ ಕಾಲದ 10 ವರ್ಷ ಅವಧಿಯಲ್ಲಿ 25 PSU ಕಂಪ್ನೀಸ್ಗಳು ಮಾರ್ಬಿಟ್ಟಿದ್ದಾರೆ. ಯಾರು? ಕೇಂದ್ರ ಸರ್ಕಾರ ಕಳೆದ 11 ವರ್ಷದಲ್ಲಿ 25 PSU ಕಂಪ್ನೀಸ್ಗಳು ಮಾರ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಮಾತನಾಡ್ತಾರಾ? ಸಿಂಪಲ್ ಹೇಳಿದ್ವಲ್ರಿ, $56 $90 ಆಗಿದೆ. ದೇಶದ ಸಾಲದ 225 ಲಕ್ಷ ಕೋಟಿ ಆಗಿದೆ. ಇವತ್ತು ನಮ್ಮ ಡಾಲರ್ ನಾವು ಈ ಡಾಲರ್ ನೆಗೆಟಿವ್ ಜೊತೆಗೆ ಎಕ್ಸ್ಪೋರ್ಟ್ ಡೆಫಿಸಿಟ್ ಅಂತ ಹೇಳ್ತೀವಿ. $200 ಬಿಲಿಯನ್ ಡೆಫಿಸಿಟ್ ಇದೆ, ಎಕ್ಸ್ಪೋರ್ಟ್ ಡೆಫಿಸಿಟ್ ಇದೆ. $150 ಬಿಲಿಯನ್ ನಾವು ಚೈನಾದಿಂದ ಇಂಪೋರ್ಟ್ ಮಾಡ್ತೀವಿ. ಮೋದಿ ಸಾಹೇಬ್ರು ಬಂದು ನೋಡಿದ್ರೆ ಯಾವುದು ಫಾರಿನ್ ಪ್ರಾಡಕ್ಟ್ ನ ಯೂಸ್ ಮಾಡಬೇಡ್ರಿ ಅಂತ ಹೇಳ್ತಾರೆ. ಅದಾನಿ, ಅಂಬಾನಿ, ರಿಲಯನ್ಸ್ ಇವರೆಲ್ಲ ತರದೇ ಚೈನಾ ಪ್ರಾಡಕ್ಟ್ಗಳು. ಛತ್ರಿನೂ ಅಲ್ಲಿಂದ ತಂದು ಮಾರ್ತೀವಿ ನಾವು. ಏನು ಮೇಕ್ ಇನ್ ಇಂಡಿಯಾ ಬಗ್ಗೆ ಮಾತನಾಡ್ತಿದ್ರು, ಛತ್ರಿನೂ ತಂದು ಅಲ್ಲಿಂದ ಇಲ್ಲಿ ಮಾರ್ತೀವಿ. ಈ ದೇಶದ ವ್ಯವಸ್ಥೆ ಹೆಂಗಿದೆ? ಸೊ ಇದ್ರ ಬಗ್ಗೆ ಸಮರ್ಪಕವಾಗಿ ಚರ್ಚೆ ಮಾಡಿದ್ರೆ ಮಾಡ್ಲಿ. ಇದಕ್ಕೆ ಉತ್ತರ ಕೂಡ ಕೇಳ್ರಿ. ಅಂಕಿ ಸಂಖ್ಯೆ ಕೇಳ್ರಲ್ರಿ. ಅಂಕಿ ಸಂಖ್ಯೆ ಮೊಬೈಲ್ ಮ್ಯಾನುಫ್ಯಾಕ್ಚರ್ ಇವ್ರು ಮಾಡ್ತಾರ ಅಲ್ರಿ? ನೀವು ಹಪ್ಪಳ ಮಾರಿದ್ರೆ ಕೇಂದ್ರ ಸರ್ಕಾರಕ್ಕೆ ಇದು ಕೊಡ. ಈ ಹೋಟ್ಲ ಬೆಣ್ಣೆ ದೋಸೆ ತಿಂದಿವಿ, ಬೆಣ್ಣೆ ದೋಸೆ ಜಾಸ್ತಿ ಮಾರಿದ್ರೆ ಪ್ರಹ್ಲಾದ್ ಜೋಶಿ ಅವರಿಗೆ ಹೋಗಿ ಸನ್ಮಾನ ಮಾಡ್ತಾರ ನೀವು? ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಏನು ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡ್ತೇನ್ರಿ? BSNL ಎಲ್ಲೇ ಕೇಳ್ರಿ ಮೊದಲು. BSNL ಎಲ್ಲಿದೆ ಅಂತ ಕೇಳ್ರಿ ಹೋಗಿ ಮೊದಲು. BSNL 10 ವರ್ಷ ಹಿಂದೆ ಯಾವ ಸ್ಥಾನದಲ್ಲಿತ್ತು? ಎಷ್ಟು ಟವರ್ಗಳಿದ್ವು? BSNL ಎಷ್ಟು ಕನೆಕ್ಷನ್ ಇತ್ತು? 1700 ಕೋಟಿ. BSNL ಯಾರಿಂದ ಬರ್ಬೇಕು ದುಡ್ಡು? BSNLಗೆ ಜಿಯೋ ಇಂದ ಬರಬೇಕು. ಬಿಲ್ ಕೂಡ ರೇಸ್ ಮಾಡಿಲ್ಲ ಅವರು. ನಾನು ಹೇಳ್ತಕ್ಕಂಥಲ್ಲ, CAG ರಿಪೋರ್ಟ್ ಹೇಳ್ತಕ್ಕಂಥದ್ದು. CAG ರಿಪೋರ್ಟ್ ನಲ್ಲಿ 1700 ಕೋಟಿ ಡಿಫಿಸಿಟ್, ಬಿಲ್ ಕೂಡ ರೇಸ್ ಮಾಡಿಲ್ಲ ಕೇಂದ್ರ ಸರ್ಕಾರ. ಪ್ರಹ್ಲಾದ್ ಜೋಶಿ ಸಾಹೇಬ್ರು ಇಲ್ಲಿ ಏನ್ ಬಂದು ಹೇಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರ BSNL ಟವರ್ಸ್ ಏನ್ ನಾವು ಕೊಟ್ಟಿದೀವಿ ಬಾಡಿಗೆಗೆ 1700 ಕೋಟಿ ಕೊಡ್ಬೇಕು. ಅವ್ರು ಯಾರು ಕೊಡ್ಬೇಕು? ಜಿಯೋದವ್ರು ಕೊಡ್ಬೇಕು. ಬಿಲ್ ಕೂಡ ರೇಸ್ ಮಾಡಿಲ್ಲ ನಾವು. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಸರ್, ಕೇಂದ್ರ ಸರ್ಕಾರ ಶೂನ್ಯ ಭ್ರಷ್ಟಾಚಾರ ಇದೆ, ಹಾಗೇನಾದ್ರೂ ಭ್ರಷ್ಟಾಚಾರ ಕಂಡು ಬಂದ್ರೆ ಮೋದಿ ಒದ್ದುವರ್ಗ ಆಗ್ತಾರೆ ಅಂತ ಹೇಳ್ತಾರೆ ಸರ್. ವೆರಿ ಗುಡ್ ಪಾಯಿಂಟ್ ಹೇಳಿದೆ. ಇವತ್ತು 2024ನೇ ಇಸ್ವಿನಲ್ಲಿ ಇರ್ತಕ್ಕಂಥ 1700 ಕೋಟಿ ಸ್ವಿಸ್ ಬ್ಯಾಂಕ್ ನಲ್ಲಿ ಇವತ್ತು 37,000 ಕೋಟಿ ಇದೆ. ಎಷ್ಟಿದೆ ಸರ್? 37,000 ಕೋಟಿ ಸ್ವಿಸ್ ಬ್ಯಾಂಕ್ ನಲ್ಲಿ ಇದೆ. ಕಾಲಾದನ್ ಲೇಕೆ ಆಯಂಗೆ, ಸ್ವಿಸ್ ಬ್ಯಾಂಕ್ ಸೆ ಪೈಸಾ ಲೇಕೆ ಆಯಂಗೆ ಅಂತ ಹೇಳಿದ್ರು ಯಾರು? ಮೋದಿ. ಎರಡನೇ ಇವ್ರು ಏನ್ ಹೇಳಿದ್ರು? ಡಿಮಾನಿಟೈಸೇಷನ್ ಮಾಡಿದ್ರು. ಇವತ್ತು ಇನ್ಕಮ್ ಟ್ಯಾಕ್ಸ್ ನವ್ರು ಹೇಳ್ತಾ ಇದಾರೆ, ಎಲ್ಲನ್ನ ಕ್ಯಾಶ್ ಕಂಡು ಬಂದಲ್ಲಿ ನೀವು ನಮಗೆ ಮಾಹಿತಿಯನ್ನು ಕೊಟ್ರೆ ನಿಮಗೆ ಇನಾಮ್ ಕೊಡ್ತೀವಿ ಅಂತ ಹೇಳ್ತಾರೆ. ಯಾರು ಹೇಳ್ತಿದಾರೆ? ಮತ್ತೆ ಯಾಕೆ ಹೇಳ್ಬೇಕಿದು? ಎಲ್ಲಿ ದುಡ್ಡಿಲ್ಲ, ಕ್ಯಾಶ್ ಅವೈಲಬಲ್ ಅಂತ ಇವ್ರೇ ಹೇಳ್ತಾರೆ, ಹೌದಲ್ಲ? ಭ್ರಷ್ಟಾಚಾರ ಇಲ್ಲ ಅಂತ ಇವ್ರೇ ಹೇಳ್ತಾರೆ, ಆಯ್ತಾ? ಯಾವ ಮಾನದಂಡದಲ್ಲಿ ಹೇಳ್ತಾರೆ ಇವರು? ನಾನು ಬಹಳ ಸಲ ಹೇಳಿದ್ದೀನಿ, ನೀವು ಬೇಕಾದ್ರೆ ಕೇಳಿ ನೋಡ್ರಿ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ. MP ರಾಜ್ಯದಲ್ಲಿ ಒಂದೇ ಒಂದು ಮೊಬೈಲ್ ನಲ್ಲಿ 7 ಲಕ್ಷ ಜನಕ್ಕೆ 5,000 ರೂಪಾಯಿ ಕೊಟ್ಟಿದ್ದಾರೆ. ಎಷ್ಟು 7 ಲಕ್ಷ ಜನಕ್ಕೆ ಒಂದೇ ಮೊಬೈಲ್ ಅಲ್ಲಿ 5 ಲಕ್ಷ ಕೊಟ್ಟಿದ್ದಾರೆ.
ಒಂದೇ ಮೊಬೈಲ್ ನಂಬರ್ನಲ್ಲಿ 35,000 ಕೋಟಿ. ಎಷ್ಟು ಸರ್? 35,000 ಕೋಟಿ. ಅದಾನಿ ಪೋರ್ಟ್ನಲ್ಲಿ 21,000 ಕೋಟಿ ಇವರೇ ಸರ್ಕಾರ ಹಿಡ್ದಿರೋದು. ಏನು ಹಿಡ್ದಿದೆ? ಡ್ರಗ್ಸ್ ಹಿಡ್ದಿದೆ. ಆ ಡ್ರಗ್ಸ್ ದುಡ್ಡನ್ನ ಮೊನ್ನೆ ಏನು ಪೆಲ್ಗಾಮ್ ಆಯ್ತಲ್ಲ, ಪೆಲ್ಗಾಮ್ನಲ್ಲಿ ಯೂಸ್ ಆಗಿದೆ ಅಂತೇಳಿ ನಾನು ಹೇಳ್ತಾ ಇಲ್ಲ, ಎನ್ಐದವರು ರಿಪೋರ್ಟ್ ಸುಪ್ರೀಂ ಕೋರ್ಟಿಗೆ ಕೊಟ್ಟಿದ್ದಾರೆ. ಅಂಡಮಾನ್ ನಿಕೋಬಾರ್ನಲ್ಲಿ 36,000 ಕೋಟಿ ಡ್ರಗ್ಸ್ ಸಿಕ್ಕಿದೆ. 36,000 ಕೋಟಿ, 36,000 ಕೋಟಿ ಡ್ರಗ್ಸ್ ಸಿಕ್ಕಿದೆ. ಬಾಂಬೆ ಪೋರ್ಟು, ಅದಾನಿ ಪೋರ್ಟು, ಗುಜರಾತ್ ಪೋರ್ಟು, ಅಂಡಮಾನ್ ನಿಕೋಬಾರ್ ಪೋರ್ಟ್ನಲ್ಲಿ ಇದು ಮೇಲ್ನೋಟಕ್ಕೆ ಸಿಕ್ಕಿರ್ತಕ್ಕಂಥದ್ದು 1 ಲಕ್ಷ ಕೋಟಿಗೂ ಹೆಚ್ಚು ಡ್ರಗ್ಸ್ ಸಿಕ್ಕಿದೆ. ಬೆಟ್ಟಿಂಗ್ ಆ್ಯಪ್ಸು, ಬೆಟ್ಟಿಂಗ್ ಗೇಮ್ಸು, ಕ್ರೈಮು. ಇವ್ರಿಗೆ ಫಸ್ಟ್ ಹೇಳಿ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ, ನೀವು ಹೋಗಿ ಏನೋ ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಬ್ಯೂರೋ ರಿಪೋರ್ಟ್ ಇದೆಯಲ್ಲ ಅದನ್ನೇ ತೋರಿಸ್ತಾ ಇಲ್ಲ ಅವರು. ಇದ್ರ ಬಗ್ಗೆ ಸಮರ್ಪಕವಾಗಿ ಚರ್ಚೆ ಮಾಡಕ್ಕೆ ಹೇಳ್ರಿ. ವಿಕಸಿತ್ ಭಾರತ್ ಆಗಿದೆ. ಈಗ ಹೆಂಗಿದೆ ಗೊತ್ತಾ, ಈ ದೇಶದಲ್ಲಿ 5-6% ಆವರೇಜ್ ಗ್ರೋತ್ ಇದ್ದೇ ಇರ್ತದೆ. ನಿಮ್ಮಮ್ಮನು ಈ ದೇಶದ ಪ್ರಧಾನಮಂತ್ರಿ ಆದ್ರೆ, ನಮ್ಮಮ್ಮನು ಈ ದೇಶದ ಪ್ರಧಾನಮಂತ್ರಿ ಆದ್ರೂ ನಡೀತೈತೆ. ಇದಕ್ಕೇನು ಭಾಳ ಬೇಡ. ಇವರೇನು ವಿಶ್ವಗುರು ಅಂತ ಹೇಳ್ಕೊಂತ ಹೋದ್ರಲ್ಲ, ಇವತ್ತೇನಿದೆ? ಯಾವ ವಿಶ್ವಗುರುಗಳು, ಯಾವ ದೇಶಗಳು ನಮ್ಮನ್ನ ಏನು ನೋಡ್ತಾ ಇದ್ದೀವಿ ಇವತ್ತು ನಿಮ್ಮ ಶ್ರೀಲಂಕೆಯಲ್ಲಿದೆ, ಮಾರಿಷಸ್ ಅಲ್ಲಿದೆ, ಮಾಲ್ಡೀವ್ಸ್ ಅಲ್ಲಿದೆ, ನಿಮಗೆ ನೇಪಾಲ್ ಹಿಂದೂ ಕಂಟ್ರಿ ನಮ್ಮ ಪರವಾಗಿ ಏನು ಮಾತನಾಡ್ತದೆ? 100% ನೇಪಾಲ್ ಇಸ್ ಹಿಂದೂ ಕಂಟ್ರಿ. ನಮ್ಮ ಪರವಾಗಿ ಏನು ಮಾತನಾಡ್ತಿದೆ? ಪಾಕಿಸ್ತಾನ್ ಬಿಟ್ಬಿಡ್ರಿ, ಬಾಂಗ್ಲಾದೇಶ್ ಬಿಡ್ರಿ, ಭೂಟಾನ್ ಬಿಡ್ರಿ, ಯಾವ ದೇಶಗಳು ನಮ್ಮ ಪರ ಮಾತನಾಡ್ತಿದಾವೆ? ಏನಾದ್ರು ಚರ್ಚೆ ಮಾಡಿದ್ರೆ ಮಾಡಕ್ಕೆ ಹೇಳ್ರಿ ಜೋಶಿ ಸಾಹೇಬ್ರು, 1 to 1 ಮಾತಾಡೋಣ. ಡ್ರಗ್ಸ್ ವರ್ಕೌಟ್ ಆಗಿದೆ ಅಂತ ಅಲ್ರಿ, ಅವ್ರ ರಿಪೋರ್ಟ್ ಇದೆ, ನೀವು ಅವ್ರನ್ನ ಕೇಳ್ಬೇಕಲ್ಲ. ಈಗ ಕೇಂದ್ರ ಸರ್ಕಾರದ ರಿಪೋರ್ಟ್ ಅನ್ನ ನೀವು ಅವ್ರನ್ನ ಕೇಳ್ಬೇಕು, ನಮ್ಮನ್ನ ಕೇಳ್ಬೇಕಾ? ಅಲ್ಲ, ಆರೋಪ ನೀವು ಮಾಡ್ತಾ ಇದ್ದೀರಲ್ಲ ಅದನ್ನ. ರೀ, ಅವ್ರ ಸರ್ಕಾರ ಕ್ಯಾಗ್ ರಿಪೋರ್ಟ್ ಇದು. ನಾನು ಹೇಳಿರ್ತಕ್ಕಂಥ ಕ್ಯಾಗ್ ರಿಪೋರ್ಟ್ ಸುಪ್ರೀಂ ಕೋರ್ಟ್ ಯಾರು ಫೈಲ್ ಮಾಡಿದ್ದಾರೆ? ಪೆಹಲ್ಗಾಮ್ ನಲ್ಲಿ ಡ್ರಗ್ಸ್ ಸಿಕ್ಕಿರ್ತಕ್ಕಂಥದ್ದು, ಯಾವುದು ಗುಜರಾತ್ ಪೋರ್ಟ್ ನಲ್ಲಿ ಡ್ರಗ್ಸ್ ಸಿಕ್ಕಿರ್ತಕ್ಕಂಥದ್ದು ಪೆಹಲ್ಗಾಮ್ ಟೆರರಿಸ್ಟ್ ಆಕ್ಟಿವಿಟೀಸ್ ನಲ್ಲಿ ಯೂಸ್ ಆಗಿದೆ ಅಂತ ನಾನು ಹೇಳಿದ್ನ? ಇದು ಯಾರು ಹೇಳಿರೋದು? ಎನ್ಐದವ್ರು ಹೇಳಿರ್ತಕ್ಕಂಥದ್ದು, ಸಿಐಜದವ್ರು ಹೇಳಿರ್ತಕ್ಕಂಥದ್ದು. 1700 ಕೋಟಿ ನೀವು ರೇಸ್ ಮಾಡ್ಬೇಕಾಗಿತ್ತು ಬಿಲ್ಲು, ಜಿಯೋದವ್ರಿಗೆ ಮಾಡಿಲ್ಲ ಅಂತ ಹೇಳಿದವ್ರು ಯಾರು? ನಾವ್ ಹೇಳಿದ್ವಾ? ಸಿಎಜಿ ರಿಪೋರ್ಟ್ ಹೇಳೋದು. ಇದ್ರ ಬಗ್ಗೆ ಕೇಳ್ರಿ, ಅವ್ರು ಏನು ಉತ್ತರ ಕೊಡ್ತಾರೆ, ಆಮೇಲೆ ಮತ್ತೆ ಮುಂದೆ ಮಾತಾಡೋಣ. ಇದು ಎಪಿಸೋಡ್ ನಡೀತಾನೆ ಇರ್ಬೇಕು ನಮಗೆ. ಅವರಿಗೆ ಇದು ಸಮರ್ಪಕವಾಗಿ ಇನ್ನಾದ್ರೂ ಉತ್ತರ ಕೊಟ್ಟಿಲ್ಲಲ್ರಿ. $56 $90 ಹೆಂಗಾಯ್ತು? ಸ್ವಾತಂತ್ರ್ಯ ಸಿಕ್ಕಿ 47ನೇ ಇಸ್ವಿಲಿಂದ ಹಿಡಿದು 2014ನೇ ಇಸ್ವಿವರೆಗೆ $56 $1. ಇವತ್ತು $90 ಆಯ್ತು. ಹೆಂಗಾಯ್ತು? ಮತ್ತೆ ಯಾರು ಹೇಳ್ತಾ ಇದ್ರು $20 $1 ಖರೀದಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು? ಆ ದಿನಗಳು ಯಾವಾಗ ಬರ್ತವೆ ಕೇಳ್ಬೇಕಲ್ರಿ? ಇದು ಯಾರ ಪ್ರಶ್ನೆ? ಇದೇನು ಬಿಜೆಪಿ ಮನೆಯ ದುಡ್ಡು ಏನ್ರಿ? ಇದೇನು ಕಾಂಗ್ರೆಸ್ ಮನೆ ದುಡ್ಡ? ಈ ದೇಶಕ್ಕೆ ಕೊಡೋ ಜನ ನೋಡ್ರಿ, ದೇಶದ ಜನರ ದುಡ್ಡು ಇದು. ಸಾರ್ವಜನಿಕವಾಗಿ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಸಾರ್ವಜನಿಕರಿಗೆ ಜನರಿಗೆ ಅನುಕೂಲ ಆಗ್ತಕ್ಕಂಥದ್ದಾಗಬೇಕು. 16.5 ಲಕ್ಷ ಕೋಟಿ ಉದ್ಯಮಿದಾರ ಸಾಲ ಮನ್ನಾ ಆಗಿದೆ. ಹೌದು, ಸೆಟ್ ಆಫ್, ಸೈಡ್ ಆಫ್, ಸೆಟ್ ಆಫ್, ವೇ ಆಫ್ ಅಂತ ಹೇಳ್ತಾರೆ. ಬಡ್ರದಂಗೆ ಮಾಡ್ರಿ. ಯಾವೊಬ್ಬ ಕಾಮನ್ ಮ್ಯಾನು, ಮಧ್ಯಮ ವರ್ಗ ಮನುಷ್ಯ ಒಂದು ಸರಿಗೆ ಅವ್ನು ಇನ್ಸ್ಟಾಲ್ಮೆಂಟ್ ಕಟ್ಟಿಲ್ಲ ಅಂದ್ರೆ ಇವತ್ತು ಹೋಗಿ ಬ್ಯಾಂಕ್ ಅವ್ನು ಸೀಸ್ ಮಾಡ್ತದ ಪ್ರಾಪರ್ಟಿ. ಇವ್ರದ್ದು ಪ್ರಾಪರ್ಟಿಗಳು ಸೀಸ್ ಮಾಡಿದ್ದೀರಾ? ಸೀಸ್ ಮಾಡಿದಿರೇನ್ರಿ? ಇವತ್ತು 45,000 ಕೋಟಿ ಅನಿಲ್ ಅಂಬಾನಿ ಅವರು ಕಟ್ಟಬೇಕಾಗಿತ್ತು. ವೇ ಆಫ್ ಆಗಿ ಕೇವಲ 450 ಕೋಟಿ. 45,000 ಕೋಟಿ ಅನಿಲ್ ಅಂಬಾನಿ ಅವರು ಕೊಟ್ಟಬೇಕಾಗಿತ್ತು ಬ್ಯಾಂಕ್ ಸಾಲ. ವೇ ಆಫ್ ಮಾಡಿ ಬರೀ ಕೇವಲ 450 ಕೋಟಿಗೆ ಇವತ್ತು ಸಾಲ ವೇ ಆಫ್ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಸರಿಗ BR ಪಾಟೀಲ್ ತಮ್ಮ ಹೇಳಿಕೆನ ಸಮರ್ಥನೆ ಮಾಡ್ಕೊತಾ ಇದ್ದಾರೆ. ಮಾಡ್ತಲ್ಲ, ಒಂದ್ ದಿನಕ್ಕೆ ಅವ್ರು ಇರ್ತಾರೆ, ಇವ್ರು ಇರ್ತಾರೆ, ಏನಂತ ಅದೇ ಹೇಳ್ತಿರೋದು. ಯಾರು ಯಾವಾಗ ಬಂದ್ರೇನು ಹೋದ್ರೇನು ಸಿಸ್ಟಮ್ ಇರ್ಬೇಕಂತ ಅರ್ಥ. ಈ ರಾಜಕೀಯ ವ್ಯವಸ್ಥೆಯಲ್ಲಿ ನಾವಿರ್ತವೋ ಇಲ್ಲ, ನಾನು ಶಾಸಕನಾಗ್ತೀನೋ ಇವ್ರು ಆಗ್ತಾರಿಲ್ಲ, ಗೌರ್ಮೆಂಟ್ ಲೆವೆಲಲ್ಲಿ ಯಾರು ಇರ್ತಾರೋ ಗೊತ್ತಿಲ್ಲ. ಇವತ್ತು DC ಇದ್ದಾಳೆ, ನಾನು ಇನ್ನೊಬ್ಬರು DC ಬರ್ತಾರೆ. ಸಿಸ್ಟಮ್ನ ನಾವು ಇನ್ ಪ್ಲೇಸ್ ತರಬೇಕು. ಸಿಸ್ಟಮ್ ಸರಿ ಇದ್ರೆ ಯಾರು ಬಂದ್ರು ಏನು ಈಸಿ ಆಗುತ್ತೆ. ಆ ಸಿಸ್ಟಮ್ ತರ್ತಕ್ಕಂಥದ್ದು ಈ ಸಾರ್ವಜನಿಕ ಈ ಡೆಮೋಕ್ರಸಿ ಇಶ್ಯೂಸ್, ಡೆಮೋಕ್ರಸಿ ಸಿಸ್ಟಮ್ನಲ್ಲಿ ಮಾಡ್ತಕ್ಕಂಥದ್ದು. ಅದಕ್ಕೆ ನಾವು ಇವತ್ತು ಒಂದು ಡ್ರೈವ್ ಮಾಡ್ತಾ ಇದ್ದೀವಿ. ನಾಳೆ ಯಾವುದೇ ಕಮಿಷನರ್ ಬರಲಿ, ಯಾವುದೇ ಒಬ್ಬ ಜಿಲ್ಲಾ ಸಚಿವನ್ ಬರಲಿ, ಯಾವುದೇ ಶಾಸಕನ ಬಂದರೆ ಈ ಪಾಯಿಂಟ್ಸ್ಗಳನ್ನ ಅಡ್ರೆಸ್ ಮಾಡೋದಾದರೆ ಬಹುತೇಕ ನಮ್ಮ ಪ್ರಕಾರ ಸ್ವಲ್ಪ ಮಟ್ಟಿಗೆ ಜನಕ್ಕೆ ಅನುಕೂಲ ಆಗುತ್ತಂತ ಆ ಒಂದು ದೃಷ್ಟಿಯಿಂದ ನಾವು ಇವತ್ತು ಮಾಡ್ತಾ ಇದ್ದೀವಿ. ಈಗ ಅದ್ರ ಬಗ್ಗೆ ನಾವು ಜಾಸ್ತಿ ಚರ್ಚೆ ಬೇಡ ಇವತ್ತು. ಓನ್ಲಿ ಲೆಟ್ ಅಸ್ ಫೋಕಸ್ ಓನ್ಲಿ ಆನ್ ಕ್ಲೀನಿಂಗ್. ಎರಡನೇದು, ಯಾರ್ಯಾರು ಓಪನ್ ಪ್ರಾಪರ್ಟೀಸ್ಗಳು ಇರ್ತಿದ್ದಾರೆ ಅವರಿಗೆ ನಾವು ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತೀವಿ. ಸುಮಾರು 82,000ಕ್ಕೂ ಹೆಚ್ಚು ಓಪನ್ ಪ್ರಾಪರ್ಟಿಗಳು ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿದೆ. ಆ ಓಪನ್ ಪ್ರಾಪರ್ಟಿಗಳ ಮಾಲೀಕರು ದಯಮಾಡಿ ನಿಮ್ಮ ಪ್ರಾಪರ್ಟಿ ನೀವು ಕ್ಲೀನ್ ಮಾಡ್ಕೊಳ್ಳಿ, ಅದನ್ನ ಸ್ವಚ್ಛತೆ ಇಡ್ರಿ. ಆ ಸ್ವಚ್ಛತೆ ಇಲ್ಲದಕ್ಕೆ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ವಿ ಆರ್ ನಾಟ್ ಗೋಯಿಂಗ್ ಟು ಬಿ ವೆರಿ ಫೋರ್ಸ್ಫುಲ್, ಬಟ್ ವಿ ವಾಂಟ್ ಟು ಬಿ ಕ್ರಿಯೇಟಿಂಗ್ ಅನ್ ಅವೇರ್ನೆಸ್. ನಿಮ್ಮಿಂದನೂ ನಮಗೆ ಸೊಸೈಟಿಗೆ ತೊಂದರೆ ಆಗ್ತದೆ. ನಿಮ್ಮ ಓಪನ್ ಪ್ರಾಪರ್ಟಿನ ನೀವು ಚೆನ್ನಾಗಿ ಕಾಂಪೌಂಡನ್ನು ಮಾಡ್ಕೊಳ್ಳಿ ಅಥವಾ ಕ್ಲೀನ್ ಇಡಬೇಕು. ಹಾವು, ಹುಳ, ಒಪ್ಪಡಿ, ಹಂದಿ ಇದಕ್ಕೆಲ್ಲ ಸ್ಕೋಪ್ ಬರ್ತಾ ಇದೆ. ನಿಮ್ಮ ಮುಖಾಂತರ ನಾವು ಫೈನ್ ಹಾಕ್ತಕ್ಕಂಥದ್ದು ಮಾಡೇ ಮಾಡ್ತೀವಿ, ಬಟ್ ಫೈನ್ ಈಸ್ ನಾಟ್ ಅ ಸೊಲ್ಯೂಷನ್. ವಿ ವಾಂಟ್ ಟು ಕ್ರಿಯೇಟ್ ಅನ್ ಅವೇರ್ನೆಸ್. ಸೊ ನಿಮ್ಮ ಮುಖಾಂತರ, ಪೇಪರ್ ಮುಖಾಂತರ ಜಾಗೃತಿಯನ್ನು ಮೂಡಿಸ್ತೀವಿ. ನೀವು ಆದ್ರೂ ಕೂಡ ಮಾಡಿಲ್ಲ ಅಂತಂದ್ರೆ ದೆನ್ ಲಾಸ್ಟ್ ಇಸ್
the corporation will definitely put a lot of fine ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.